ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಟನ್ ಕೈಮಾ ಉಂಡೆ ಸಾರು ಮಾಡ್ತಾಯಿದ್ದೀನಿ. ಕೈಮಾ ಉಂಡೆ ಸಾರಿಗೆ ಯಾವೆಲ್ಲ ಐಟಮ್ ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 2 ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, 6 ಬ್ಯಾಡಗಿ ಮೆಣಸಿನ್ಕಾಯನ್ನು ಹುರಿದಿಟ್ಕೊಂಡಿದ್ದೀನಿ, ಮತ್ತು 2 ಚಕ್ಕೆ, 2 ಲವಂಗ ಮತ್ತು ಕರಿಮೆಣಸು 2 ಸ್ಪೂನಷ್ಟು ಹುರಿದಿಟ್ಕೊಂಡಿದ್ದೀನಿ, ಮತ್ತು ಗಸಗಸೆ 2 ಸ್ಪೂನ್ ತೊಗೊಂಡಿದ್ದೀನಿ, ಧನಿಯಾ 3 ಸ್ಪೂನ್ ತೊಗೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಮತ್ತು ಗಸಗಸೆ ಹುರಿದಿಟ್ಕೊಂಡಿದ್ದೀನಿ. ಉಳಿದಿದ್ದೆಲ್ಲ ನಾನು ಹಸಿದೆ ತೊಗೊಳ್ತಾ ಇದ್ದೀನಿ. ಧನಿಯಾ ಇಲ್ಲಿ 3 ಸ್ಪೂನು ನಿಮಗೆ ಜಾಸ್ತಿ ಅನಿಸಿದ್ರೆ ನೀವು 2 ಸ್ಪೂನು ಬಳಸ್ಕೋಬೋದು. ನಾನಿಲ್ಲಿ ಕೈಮಾಗೂ ಹಾಕಬೇಕಾಗಿರೋದ್ರಿಂದ 3 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. 1 ಟೊಮೆಟೊ ಸಣ್ಣಗೆ ಕೊಯ್ಕೊಂಡು ಇಟ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 1/4 ಕಪ್ ಅಷ್ಟಾಗುತ್ತೆ ಅದು. ಈಗ ನಾನು ಒಂದು ಪ್ಲೇಟಲ್ಲಿ ಕ್ಲೀನ್ ಮಾಡ್ಕೊಂಡಿರೋಂಥ ಮಟನ್ ಕೈಮಾ ಮತ್ತು 2 ಪೀಸಷ್ಟು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಬೋನ್ ಪೀಸ್ ತೊಗೊಂಡಿದ್ದೀನಿ, 2 ಪೀಸು. ಇದು ಅರ್ಧ kg ಅಷ್ಟಿದೆ ಮಟನ್ ಕೈಮಾ, ಸಣ್ಣಗೆ ಹೆಚ್ಕೊಂಡಿರೋದು. ಅವರು ಅಂಗಡಿಯಲ್ಲೇ ಹೆಚ್ಕೊಡ್ತಾರೆ ಕೇಳಿದ್ರೆ, ಅದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಕೊಬ್ಬರಿಯನ್ನು ಮಿಕ್ಸಿ ಮಾಡ್ಕೊಂಬರೋಣ. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು. ಮಿಕ್ಸಿ ಮಾಡಿದ್ದಾಯಿತು ನೋಡಿ, ಈ ಥರ ತರಿ ಇದ್ದರೆ ಸಾಕು. ಈಗ ಇದಕ್ಕೆ ನಾನು ಮಿಕ್ಸಿಗೆ ಏನೇನು ಹಾಕಬೇಕು, ಫಸ್ಟಿಗೆ ಕೊತ್ತಂಬರಿ ಸೊಪ್ಪು 1 ಹಿಡಿ, ಮತ್ತು ಒಣಮೆಣಸಿನ್ಕಾಯಿ ಬ್ಯಾಡಗಿದು, ಬೆಳ್ಳುಳ್ಳಿ 1 ಗಡ್ಡೆ ಬಿಡಿಸಿರೋವಂಥದ್ದು, ಶುಂಠಿ ಇಲ್ಲಿ 1 ಇಂಚು ತೊಗೊತಾ ಇದ್ದೀನಿ, 2 ಈರುಳ್ಳಿ ಮತ್ತು ಎಲ್ಲ ಮಸಾಲೆ ಪದಾರ್ಥಗಳು, ಧನಿಯಾ, ಕರಿಮೆಣಸು, ಚಕ್ಕೆ, ಲವಂಗ. ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡಿದ್ದಾಯಿತು ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಇರಬೇಕು. ಈಗ ನಾನು ಅರ್ಧ ಕಪ್ಪಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಇನ್ನೊಂದು ಮಿಕ್ಸಿ ಜಾರಲ್ಲಿ ಡ್ರೈ ಆಗಿ ಪೌಡರ್ ಮಾಡ್ಕೊಂಬರೋಣ. ನೋಡಿ, ಪೌಡರ್ ಆಗಿದೆ. ಇದು ಕೈಮಾ ಉಂಡೆಗೆ ತುಂಬ ಚೆನ್ನಾಗಿರುತ್ತೆ. ಕೈಮಾ ಉಂಡೆ ಒಡೆಯೋದಿಲ್ಲ ಇದು ಹಾಕೋದ್ರಿಂದ, ಕಡಲೆಪಪ್ಪಿನ ಪೌಡರು. ತುಂಬ ಜನ ತುಂಬಾ ಕಾಮೆಂಟ್ ಮಾಡಿದರು, ಕೈಮಾ ಉಂಡೆ ಒಡೆದೋಗುತ್ತೆ, ಏನು ಮಾಡೋದು ಅಂತ. ಇದು ಒಳ್ಳೆ ಟಿಪ್ಸ್ ಅನ್ಬೋದು. ಕಡಲೆಪಪ್ಪಿನ ಪೌಡರ್ ಹಾಕ್ಕೊಂಡ್ರೆ ಕೈಮಾ ಉಂಡೆ ಸ್ವಲ್ಪನೂ ಒಡೆಯೋದಿಲ್ಲ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಅರ್ಧ ಜಾರಷ್ಟು ಕೈಮಾದ ಹಾಕ್ಕೊತಾ ಇದ್ದೀನಿ, ಮಿಕ್ಸಿ ಮಾಡ್ಕೊಂಬರೋಕ್ಕೆ. ಫುಲ್ಲು ಒಂದೇ ಸಾರಿ ಹಾಕೋಕ್ಕೆ ಹೋಗಬೇಡಿ, ಅರ್ಧನೇ ಹಾಕ್ಕೊಳ್ಳಿ. ಈ 2 ಪೀಸನ್ನು ಇನ್ನೊಂದು ಬೌಲ್ಗೆ ತೊಗೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಮಿಕ್ಸಿ ಮಾಡಿದ್ದಾಯಿತು. ಈಗ ಇದಕ್ಕೆ ನಾನು ಮೊದಲೇ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದ ಮಸಾಲೆನೂ ಹಾಕ್ಕೊತಾ ಇದ್ದೀನಿ, ಮತ್ತು ಕಡಲೆಪಪ್ಪಿನ ಪೌಡರು 1 ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಮಿಕ್ಸಿ ಮಾಡಿದ್ದಾಯಿತು. ಈ ಥರ ಇರಬೇಕು. ತುಂಬ ನುಣ್ಣಗೂ ಇರಬಾರ್ದು, ತುಂಬ ತರಿನೂ ಇರಬಾರ್ದು. ಇದೊಂದು ಗ್ಲಾಸ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಮಾಡಿದ್ದು ಮಿಕ್ಸಿ ಮಾಡಿದ್ದು ಗ್ಲಾಸ್ ಬೌಲ್ಗೆ ಹಾಕೋಣ. ಇನ್ನು ಸ್ವಲ್ಪ ಉಳಿದಿತ್ತಲ್ಲ ಕೈಮಾ, ಅದನ್ನು ಈ ಥರನೇ ಮಿಕ್ಸಿ ಮಾಡ್ಕೊಂಬರೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಮತ್ತು ಸ್ವಲ್ಪ ಮಿಕ್ಸಿ ಮಾಡಿರೋಂಥ ಮಸಾಲೆ 1 ಸ್ಪೂನು. ಈಗ ಮಿಕ್ಸಿ ಮಾಡ್ಕೊಂಬರೋಣ. ಮಿಕ್ಸಿ ಮಾಡಿದ್ದಾಯಿತು ನೋಡಿ, ಇಷ್ಟ ಆದರೆ ಸಾಕು. ಈಗ ಇದನ್ನು ನಾನು ಗ್ಲಾಸ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಸೊಪ್ಪು, ಮತ್ತು ಸ್ವಲ್ಪ ಮಸಾಲೆ, 1 ಸ್ಪೂನಷ್ಟು ಕಡಲೆಪಪ್ಪು ಪೌಡ್ರು. ಇದು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಉಂಡೆ ಮಾಡೋದಕ್ಕೆ ಇದ್ರ ಜೊತೆಗೆ ಈರುಳ್ಳಿನೂ ಹಾಕ್ಕೊತಾರೆ. ನಾನು ಈರುಳ್ಳಿ ಹಾಕ್ತಾಯಿಲ್ಲ ಇಲ್ಲಿ, ಬರೀ ಸಬ್ಬಕ್ಕಿ ಸೊಪ್ಪು ಮತ್ತು ಈ ಮಸಾಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಮುಂಚೆನೂ ಹಾಕಿರ್ತೀವಿ. ನನಗಿಲ್ಲಿ ಕಮ್ಮಿ ಬಂತು ಅಂತ ಹಾಕ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡಿ, ಉಂಡೆ ಚೆನ್ನಾಗಿ ಬರುತ್ತೆ ಅವಾಗ. ನಾನಿಲ್ಲಿ ಮೀಡಿಯಮ್ ಸೈಜ್ ಉಂಡೆ ಮಾಡ್ತಾಯಿದ್ದೀನಿ. ನಾನು ಕೈಗೇನು ಎಣ್ಣೆ ಸವರ್ಕೊಂಡಿಲ್ಲ.
ನಾವು ಕಡಲೆಪಪ್ಪಿನ ಪೌಡರ್ ಹಾಕ್ಕೊಂಡಿರೋದ್ರಿಂದ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ, ಅದು ಅಷ್ಟು ಚೆನ್ನಾಗಿರುತ್ತೆ. ಈ ಟಿಪ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಒಡೆಯೋದು ಇಲ್ಲ ಮತ್ತು ಹಾಕ್ಬೇಕಾದ್ರೂ ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. ಇದು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಕೈಮಾ ಉಂಡೆ ಸಾರು ಅಂದರೆ ತುಂಬ ಇಷ್ಟ ಎಲ್ಲರಿಗೂ. ನನಗಿಲ್ಲಿ 25 ಉಂಡೆ ಆಯಿತು ನೋಡಿ. ನಾನು ಈ ಥರ 2 ಪ್ಲೇಟಲ್ಲಿ ಸಪ್ರೇಟ್ ಒಂದಕ್ಕೊಂದು ಅಂಟ್ತಿರಂಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಟೀಲ್ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು, ಸ್ವಲ್ಪ ಚಿಟಪಟ ಅನ್ನೋದು ನೋಡಿ ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಸಣ್ಣಗೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಬೇಗನೆ ಬೆಂದ್ಬಿಡುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ಬೇಗನೆ ಬೇಯುತ್ತೆ. ಈಗ ಇದಕ್ಕೆ ನಾವು ಮೊದಲೇ ತೆಗೆದಿಟ್ಕೊಂಡಿದ್ವಲ್ಲ 2 ಪೀಸು ಬೋನಿಂದು, ಅದು ಹಾಕ್ತಾಯಿದ್ದೀನಿ. ಇದು ಎಣ್ಣೆಯಲ್ಲೇ ಒಂದು 5 ನಿಮಿಷ ಫ್ರೈ ಆದರೆ ಸಾಕು, 5-10 ನಿಮಿಷ. ಒಂದು ಅರ್ಧ ಬೆಂದ್ರೂ ಸಾಕು, ಆಮೇಲೆ ಮಸಾಲೆಯಲ್ಲಿ ಬೇಯಿಸ್ಬೋದು. ಈ ಥರ ಉಪ್ಪು ಎಲ್ಲ ಅಂಟಿರುತ್ತೆ, ಒಂದು ಅರ್ಧ ಬೆಂದರೆ ಸಾಕು. ಈಗ ನಾನು ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ತೆಗೆಯೋಣ. 10 ನಿಮಿಷ ಆಯಿತು ನೋಡಿ. ಈ ಥರ ಅರ್ಧ ಬೆಂದರೆ ಸಾಕು. ಈಗ ನಾವು ಮಸಾಲೆಯಲ್ಲಿ ಬೇಯಿಸ್ಕೊತೀವಲ್ಲ ಆವಾಗ ಪೂರ್ತಿ ಬೆಂದಿರುತ್ತೆ. ಎಣ್ಣೆಯಲ್ಲಿ ಹಾಕ್ಬಿಡ್ಬೇಕು ಈ ಮಸಾಲೆ ಎಲ್ಲ. ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆಗೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹುರಿದಿರಲಿಲ್ಲ ಅಲ್ವ, ಹಸಿ ಇರ್ತದೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆದರೆ ಆಮೇಲೆ ನಾವು ನೀರು ಹಾಕ್ಕೋಬೋದು. ಆವಾಗ ಘಮ್ ಅಂತಲೇ ವಾಸನೆ ಬರ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ಒಂದು 10 ನಿಮಿಷ ಮುಚ್ಚಿಡ್ತಾಯಿದ್ದೀನಿ ನೋಡಿ. 10 ನಿಮಿಷ ಆಯಿತು. ಈ ಥರ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಈ ಥರ ಕುದಿ ಬರಬೇಕು. ಸ್ವಲ್ಪನೂ ತಳ ಅಂಟಿರಲ್ಲ, ಯಾಕಂದರೆ ಫ್ಲೇಮ್ ತುಂಬಾ ಕಮ್ಮಿ ಇಟ್ಟಿರ್ತೀವಿ. ಈಗ ನೀರು ಹಾಕ್ಕೊತೀನಿ. ಆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ನೀರು ಹಾಕಿ. ಈ ಕೈಮಾ ಉಂಡೆಗೆ ನೀರು ತುಂಬಾ ಜಾಸ್ತಿ ಇರಬೇಕು, ಅವಾಗೆ ಚೆನ್ನಾಗಿರೋದು. ಆಮೇಲೆ ಚೆನ್ನಾಗಿ ಬೇಯಿಸಿದಷ್ಟು ಅದು ಬರ್ತಾ ಬರ್ತಾ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ನೀರು ಜಾಸ್ತಿ ಇರಬೇಕು. ಉಪ್ಪು ಸ್ವಲ್ಪ ಹಾಕ್ಕೊಂಡೆ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಬಂದು ಬ್ಯಾಡಗಿದ್ದು ಸ್ವಲ್ಪ ಖಾರ ಕಮ್ಮಿ ಇರ್ತದೆ, ಅದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ನೋಡಿ. ಕುದಿ ಬರ್ತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ. ಈಗ ಘಮ್ ಅಂತ ವಾಸನೆ ಬರ್ತಾ ಇದೆ ನೋಡಿ. ಈಗ ಇಷ್ಟು ಕುದಿ ಬಂದಮೇಲೆ ನೋಡಿಕೊಂಡು ನಾವು ಈಗ ಕೈಮಾ ಉಂಡೆನ ಒಂದೊಂದೇ ಬಿಡಬೇಕು. ಫ್ಲೇಮ್ ಬಂದು ಕಮ್ಮಿ ಮಾಡ್ಕೊಂಬಿಡಬೇಕು. ಕೈಮಾ ಉಂಡೆ ಒಂದೊಂದೇ ಹಾಕಬೇಕಾದ್ರೆ ಒಂದಕ್ಕೊಂದು ಅಂಟ್ತೀರ ಹಂಗೆ ಹಾಕಬೇಕು. ಈಗ ನೋಡಿ ತೋರಿಸ್ತೀನಿ, ಸ್ವಲ್ಪ ನಿಧಾನವಾಗಿ ಹಾಕಿ ಈ ಥರ ಒಂದೊಂದೇ ಸ್ವಲ್ಪ ಜಾಗ ಬಿಟ್ಟು ಹಾಕಿ. ಆವಾಗ ಸ್ವಲ್ಪನೂ ಒಡೆಯೋದಿಲ್ಲ ಮತ್ತು ಅಂಟ್ಕೊಳೋದು ಇಲ್ಲ ಒಂದಕ್ಕೊಂದು. ಈ ಥರ ಎಲ್ಲ ಉಂಡೆ ನಾವು ಮಾಡ್ಕೊಂಡಿರೋದು ಒಂದೊಂದೇ ಈ ಥರ ಹಾಕ್ಕೊತ ಬರಬೇಕು. ಆಮೇಲೆ ಕಲಸಕ್ಕೆ ಹೋಗಬಾರ್ದು, ಹಾಕಿದ ತಕ್ಷಣ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಕಲಿಸ್ಬೇಕು. ಈ ಥರ ಎಲ್ಲ ಉಂಡೆನೂ ಹಾಕ್ಕೊಂಬಿಡಬೇಕು. ಚಿಕನ್ ಕೈಮಾ ಉಂಡೆ ಆದರೆ ಬೇಗ ಬೆಂದ್ಬಿಡುತ್ತೆ, ಒಂದು 5 ನಿಮಿಷಕ್ಕೆ ಬೆಂದ್ಬಿಡುತ್ತೆ. ಇದು ಮಟನ್ದಾಗಿರೋದ್ರಿಂದ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈ ಥರ ಎಲ್ಲ ಉಂಡೆಗಳು ಹಾಕ್ಕೋಬೇಕು. ಇದು ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ರೊಟ್ಟಿಗೆ ಎಲ್ಲ ಯಾವುದೇ ಡಿಶಸ್ಗೆ ಇದು ಮ್ಯಾಚ್ ಆಗುತ್ತೆ. ಕೈಮಾ ಉಂಡಿನ ಸಾರು ಅನ್ನಗೆ. ಈಗ ಒಂದು 10-15 ನಿಮಿಷ ಮುಚ್ಚಿಡ್ತಾಯಿದ್ದೀನಿ ನೋಡಿ. ಕುದಿ ಬರ್ತಾ ಇದೆ. ಈಗ 10-15 ನಿಮಿಷ ಆಯಿತು. ಇದು ತೆಗೆದು ನೋಡೋಣ ನೋಡಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇದಾಗಿದೆ ಫ್ರೆಂಡ್ಸ್ ನೋಡಿ. ಸ್ವಲ್ಪನೂ ಒಂದಕ್ಕೊಂದು ಅಂಟಿಲ್ಲ ಮತ್ತು ಮುರಿದು ಹೋಗಿಲ್ಲ ಕೈಮಾ ಉಂಡೆ. ನಾನು ಹಾಕಿದ್ದು ಮೆಥಡ್ ಮತ್ತು ನಾನು ಮಾಡಿದ ಮೆಥಡ್ ನೀವು ನೋಡ್ಕೊಂಡಿದ್ದೀರಲ್ಲ, ಆ ಥರನೇ ಮಾಡಿ, ಸ್ವಲ್ಪನೂ ಮುರಿಯೋದಿಲ್ಲ ಕೈಮಾ ಉಂಡೆ. ಈಗ ನಾನು ಇವತ್ತು ಅನ್ನದ ಜೊತೆ ಕೈಮಾ ಉಂಡೆ ಸಾರು ಸರ್ವ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದೇ ಬೇರೆ ಡಿಶಸ್, ಬೇರೆ ಯಾವುದೇ ದೋಸೆ, ರೊಟ್ಟಿ
ಇಲ್ಲ ಅಂದರೆ ಪರೋಟ ಯಾವುದ್ರ ಜೊತೆಗಾದರೂ ತಿನ್ನಿ. ಕೈಮಾ ಉಂಡೆ ಸಾರು ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಅನ್ನದ ಜೊತೆ ಮಾಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಾಡಿರೋಂಥ ಮಟನ್ ಕೈಮಾ ಉಂಡೆ ಸಾರು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.